ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತ ಅದ್ಭುತವಾದ ಅವಕಾಶಕ್ಕಾಗಿ ನಾನು ದೇವರಿಗೆ ವಂದನೆ ಸಲ್ಲಿಸ್ತಾ ಇದ್ದೇನೆ. ದೇವರು ನಮ್ಮನ್ನ ಸೇವೆಗೆ ಕರೆದು ಆತನ ಮಹಾಕೃಪೆಯಿಂದ ಕನಿಕರದಿಂದ ಅಭಿಷೇಕಿಸಿ ಆತನ ಅನೇಕ ವಿಧದಲ್ಲಿ ಸೇವೆಯಲ್ಲಿ ಉಪಯೋಗಿಸ್ತಾ ಇದ್ದಾನೆ. ಈಗಲೂ ನನಗೆ ನೆನಪಿದೆ, 2015 ಅನಿಸುತ್ತೆ ನಾವು ಮೊದಲ ಪುಸ್ತಕವನ್ನು ರಿಲೀಸ್ ಮಾಡಿದ್ದು, ನಾನು ಮಾತು ತಪ್ಪದವನು ಅಂತೇಳಿ. ಈಗ ಹೆಚ್ಚು ಕಡಿಮೆ 9 ವರ್ಷಗಳಾದ ನಂತರ ನಮ್ಮ ಸಭೆ ವತಿಯಿಂದ ಈ ಅನುರಾಗದ ಆರಾಧನಾ ಗೀತೆಗಳ ಹಾಡು ಪುಸ್ತಕವನ್ನು ನಾವು ರಿಲೀಸ್ ಮಾಡ್ತಾ ಇದ್ದಾವೆ. ದೇವ್ರಿಗೆ ಸ್ತೋತ್ರ. ಅಲ್ಪನಾಗಿರುವಂಥ ನನ್ನನ್ನು ದೇವರು ಕನಿಕರಿಸಿ ಜ್ಞಾನದಿಂದ ತುಂಬಿಸಿ ಆತನ ಮಹಿಮೆಗಾಗಿ ಅನೇಕ ಹಾಡುಗಳನ್ನ ಬರೆಸಿಕೊಳ್ತಾ ಇದ್ದಾನೆ. ಆತನೇ ಹಾಡೋದಕ್ಕೆ ಕೃಪೆ ಕೊಡ್ತಾ ಇದ್ದಾನೆ. ಸೊ ಈ ಹಾಡು ಪುಸ್ತಕವನ್ನು ನಾವು ಪ್ರಿಂಟ್ ಮಾಡಬೇಕು ಅನ್ನುವಂಥ ಆಲೋಚನೆ ಇರಲಿಲ್ಲ ಮೊಟ್ಟ ಮೊದಲಿಗೆ ನಮಗೆ. ಸೊ ಅನೇಕ ಪ್ರಾಂತ್ಯಗಳಲ್ಲಿ ವಾಕ್ಯ ಪರಿಚಯಕ್ಕೆ ಹೋದಾಗ, ಫಾರ್ ಎಕ್ಸಾಂಪಲ್ ಬೀದರ್ನಲ್ಲಿ, ನಂತರ ಬೆಂಗಳೂರಲ್ಲಿ, ಹಿರಿಯೂರಲ್ಲಿ, ಅನೇಕ ಕಡೆಗಳಲ್ಲಿ ಹಾಡಿನ ಪುಸ್ತಕವನ್ನು ಕೇಳ್ತಾ ಇದ್ರು. ಸೊ ಹಾಗಾಗಿ ಹಾಡಿನ ಪುಸ್ತಕವನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿ ಅನುರಾಗದ ಆರಾಧನಾ ಗೀತೆಗಳು ಅನ್ನುವಂಥ ಹಾಡಿನ ಪುಸ್ತಕವನ್ನು ನಾವು ಪ್ರಿಂಟ್ ಮಾಡೋದಕ್ಕೆ ದೇವರು ಕೃಪೆ ಕೊಟ್ಟಿದ್ದಾನೆ. ಈಗ ಅದನ್ನು ರಿಲೀಸ್ ಮಾಡ್ತೇವೆ. ನಾನು ನಂಬುತ್ತೇನೆ, ಖಂಡಿತವಾಗಿ ಈ ಹಾಡಿನ ಪುಸ್ತಕ ಅನೇಕರಿಗೆ ಆಶೀರ್ವಾದದಾಯಕವಾಗಿರುತ್ತೆ. ಪ್ರತ್ಯೇಕವಾಗಿ ಕರ್ನಾಟಕದ ಮಾತ್ರವಲ್ಲ, ಕನ್ನಡ ಮಾತಾಡೋ ಪ್ರತಿಯೊಬ್ಬರಿಗೂ ಕೂಡ ಈ ಹಾಡುಗಳು ಅನೇಕ ವಿಧವಾದ ರೀತಿಯಲ್ಲಿ ಆಶೀರ್ವಾದದಾಯಕವಾಗಿರುತ್ತೆ ಎಂಬುದಕ್ಕೆ ಸಂಪೂರ್ಣ ವಿಶ್ವಸಿಸ್ತೇನೆ. ಈ ಹಾಡಿನ ಪುಸ್ತಕ ಪ್ರತಿಯೊಬ್ಬ ಕ್ರೈಸ್ತನಲ್ಲಿ ಒಂದು ಉತ್ತೇಜನ ತರಲ್ಬೇಕನ್ನುವಂಥ ಒಂದು ಉದ್ದೇಶ. ನಂತರ ಇದನ್ನು ತೆಗೆದುಕೊಂಡ ನಂತರ ಅವರವರ ಸಭೆಗಳೆಲ್ಲ ಹಾಡಿ ಕ್ರಿಸ್ತನ ಪ್ರೀತಿಯನ್ನು ಅರಿತುಕೊಂಡು ಆತನಿಗೆ ತುಂಬ ಹತ್ತಿರವಾಗಿ ಜೀವಿಸಿ ಆತನ 2ನೇ ಬರೋಣಕ್ಕೆ ಪರಿಶುದ್ಧತೆಯಿಂದ ಸಿದ್ಧವಾಗಬೇಕನ್ನುವಂಥ ಒಂದೇ ಒಂದು ಆಲೋಚನೆ. ಅದು ದೇವರ ಸಂಕಲ್ಪ ಕೂಡ. ಅದಕ್ಕಾಗಿ ದೇವರು ಅದನ್ನು ನೆರವೇರಿಸೋದಕ್ಕಾಗಿ ಹೀಗೆ ಹಾಡಿನ ಪುಸ್ತಕವನ್ನು ಮುಂದೆ ತಂದಿದ್ದಾನೆ. ಸೊ ನಾವು ಒಂದು ಪ್ರಾರ್ಥನೆ ಮಾಡಿದ ನಂತರ ಇದನ್ನು ನಾವು ರಿಲೀಸ್ ಮಾಡ್ತೇವೆ. ಸೊ ಎಲ್ಲರ ಕಣ್ಣುಗಳನ್ನು ಮುಚ್ಚೋದಾದರೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದ ತಂದೆ, ನಿನ್ನ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನೀವೆಷ್ಟಾದರೂ ನಂಬಿಗಸ್ತನಾಗಿರುವ ದೇವರಾಗಿದ್ದೀರಪ್ಪ. ಅಲ್ಪನೂ ದೀನನಾಗಿರುವಂಥ ನನಗೆ ಸ್ವಾಮಿ ಕೃಪೆ ಕೊಟ್ಟು ನಿನ್ನ ಆತ್ಮನ ಜ್ಞಾನದಿಂದ ತುಂಬಿಸಿ ನಿನ್ನ ಮಹಿಮೆಗಾಗಿ ಅನೇಕ ಹಾಡುಗಳನ್ನು ಬರೆಯುವುದಕ್ಕೆ ಸ್ವಾಮಿ ಸಹಾಯ ಮಾಡಿ. ಇವತ್ತು ಅನೇಕ ದೇವ ಮಕ್ಕಳನ್ನು ಸ್ವಾಮಿ ನಿಮ್ಮ ಪ್ರೀತಿಗೆ ಸೆಳೆದುಕೊಳ್ತಾ ಇದ್ದೀರಿ. ಅನೇಕರು ಸ್ವಾಮಿ ಪರಿಶುದ್ಧತೆಯಲ್ಲಿ, ನಿಮ್ಮ ಪ್ರೀತಿಯಲ್ಲಿ ದೇವ ಮತ್ತೆ ತಿರುಗಿ ಕಟ್ಟಲ್ಪಟ್ಟು ನಿಮ್ಮ ರಾಜ್ಯಕ್ಕಾಗಿ ಬದುಕುವಂತಹ ಕೃಪೆ ಕೊಟ್ಟಿದ್ದೀರಿ ದೇವ. ಈ ಹಾಡಿನ ಪುಸ್ತಕವನ್ನು ನಿಮ್ಮ ಕೃಪೆಗೆ ಒಪ್ಪಿಸಿ ಕೊಡ್ತವೆ. ಇದನ್ನು ತೆಗೆದುಕೊಳ್ಳೋ ಪ್ರತಿಯೊಬ್ಬನ ದೇವರ ಹೃದಯದಲ್ಲಿ ಒಂದು ವಿಶೇಷವಾದಂಥ ಆಶೀರ್ವಾದಗಳು ಉಂಟಾಗಲಿ. ಅದನ್ನು ತೆಗೆದು ನೋಡಿ ಹಾಡುವಾಗ ದೇವರ ಪ್ರಸನ್ನತೆ ಸ್ವಾಮಿ ಅವರ ಮೇಲೆ ಇಳಿದು ಬರಲಿ. ಹಾಡುತ್ತಿರುವಾಗಲೇ ಅಭಿಷೇಕಿಸಲ್ಪಟ್ಟು ನಿಮ್ಮ ಪ್ರೀತಿಯಲ್ಲಿ ತೇಲಾಡಿ, ಅಯ್ಯ ಈ ಲೋಕದಲ್ಲಿರುವಂಥ ಎಲ್ಲ ಪ್ರೀತಿಗಳು ವ್ಯರ್ಥ, ಯೇಸುವಿನ ಪ್ರೀತಿಯೇ ನಿಜವಾದದಂತೇಳಿ ಗ್ರಹಿಸಿ ನಿಮ್ಮ ಶಿಲುಬೆಗೆ ಹತ್ತಿರವಾಗುವಂತೆ ಸಹಾಯ ಮಾಡು. ಈ ಹಾಡಿನ ಪುಸ್ತಕ ಕನ್ನಡ ಮಾತಾಡೋ ಜನರು ಸ್ವಾಮಿ ಭೂಮಿ ಮೇಲೆ ಎಲ್ಲಿದ್ದರು ಪ್ರತಿಯೊಬ್ಬರಿಗೂ ಆಶೀರ್ವಾದದಾಯಕವಾಗಿ ನೀವು ಬದಲಾಯಿಸ್ತೀರಿ ಎಂಬುದನ್ನು ನಂಬುತ್ತೇವೆ ಸ್ವಾಮಿ. ಮುಂಬರುವ ದಿನಗಳಲ್ಲಿ ಈ ಅನುರಾಗದ ಆರಾಧನಾ ಗೀತೆಗಳು ಹಾಡಿನ ಪುಸ್ತಕ ಕರ್ನಾಟಕ ಮಾತ್ರವಲ್ಲ, ಅನೇಕ ಕಡೆಗಳಲ್ಲಿ ಸ್ವಾಮಿ ಅನೇಕರಿಗೆ ಆಶೀರ್ವಾದದಾಯಕವಾಗಿ ನೀವು ಬದಲಾಯಿಸುವುದಕ್ಕೆ ಸಂಕಲ್ಪಿಸಿದರೆ ಎಂಬುದಾಗಿ ವಿಶ್ವಸಿಸ್ತೇವೆ. ನಿನ್ನ ನಾಮಕ್ಕೆ ಸ್ತೋತ್ರ. ಅದಕ್ಕಾಗಿ ಸ್ವಾಮಿ ಹಾಡಿನ ಪುಸ್ತಕವನ್ನು ನಿನ್ನ ಕೃಪೆಗೆ ಒಪ್ಪಿಸಿಕೊಟ್ಟು ನಮ್ಮನ್ನು ತಗ್ಗಿಸಿಕೊಳ್ತೇವೆ ಸ್ವಾಮಿ. ನಿನ್ನ ನಾಮ ಮಾತ್ರವೇ ಮಹಿಮೆ ಹೊಂದಲಿ. ತಂದೆ, ಕುಮಾರ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ನಜರೇತಿನ ಯೇಸುವಿನ ರಕ್ತದಲ್ಲಿ ಮುದ್ರೆ ಹಾಕಿ ಈ ಹಾಡಿನ ಪುಸ್ತಕವನ್ನು ರಿಲೀಸ್ ಮಾಡ್ತಾ ಇದ್ದೇವೆ ತಂದೆ. ಆಮೇನ್. ಜೋರಾಗಿ ಚಪ್ಪಾಳೆ ತಡ್ತಾ ಹಲ್ಲೆಲೂಯಾ. ಓಪನ್. ನಾನೇನಾಗಿರುವೆ ನಿನ್ನ ಕೃಪೆ
ಮುಂದೆ ಏನಾಗುವೆನೋ ನಿನ್ನ ಕೃಪೆಯೇ. ಕೃಪೆಯ ಸೌಂದರ್ಯದಲ್ಲಿ ಆಕರ್ಷಿಸಿ ಇಹದ ಬಾಂಧವ್ಯದಿಂದ ನನ್ನ ಬಿಡಿಸಿ. ಕೃಪೆಯ ಸೌಂದರ್ಯದಲ್ಲಿ ಆಕರ್ಷಿಸಿ ಇಹದ ಬಾಂಧವ್ಯದಿಂದ ನನ್ನ ಬಿಡಿಸಿ. ಭಯಂಕರವಾದಂಥ ಪ್ರಾಣಾಪಾಯದಿಂದ ದೇವರು ತಪ್ಪಿಸಿದ್ದಾನೆ. ಖಂಡಿತ ಇನ್ನೂ ಅನೇಕ ಹಾಡುಗಳನ್ನು ಬರೆಯೋದಕ್ಕಾಗಿಯೇ. ಆಮೆನ್. ಈಗಾಗಲೇ ನೂತನ ವರ್ಷಕ್ಕೆ ಒಂದು ಹೊಸ ಗೀತೆ ಸಿದ್ಧವಾಗಿದೆ. ಜಾನ್ವರಿ 1ನೇ ತಾರೀಕು ಖಂಡಿತವಾಗಿ ನಾನು ಹಾಡ್ತಾನೆ ಕೂಡ. ಅನೇಕರಿಗೆ ಆಶೀರ್ವಾದದಾಯಕವಾಗಿರುತ್ತೆ ಅಂತೇಳಿ ನಂಬುತ್ತೇನೆ. ಏನೇ ಆಗಲಿ ದೇವರಿಗೆ ಮಾತ್ರ ಮಹಿಮೆ ಆಗೋ ಥರ ಒಂದ್ಸಲ ಚಪ್ಪಾಳೆ ತಟ್ಟೋಣ. ಹಲ್ಲೆಲೂಯಾ.